ದರ್ಬೆಯಲ್ಲಿ ಆಗಸ್ಟ್ 21ರಂದು ನಡೆದ ಗಲಾಟೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎರಡು ಕಡೆಯಿಂದ ದೂರುಗಳು ಬಂದಿದ್ದು ಸಿಸಿ ಕ್ಯಾಮೆರಾ ಹಾಗೂ ಸಾಮಾಜಿಕ ಜಾಲತಾಣಗಳ ವಿಡಿಯೋಗಳನ್ನು ಪರಿಶೀಲಿಸಿ ತನಿಖೆಯನ್ನ ನಡೆಸಲಾಗುತ್ತಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್ ಕೆ ತಿಳಿಸಿದ್ದಾರೆ. ಲ್ಯಾಮಿನೇಷನ್ ಯಂತ್ರದ ತಾಂತ್ರಿಕ ದೋಷದಿಂದ ದಾಖಲೆ ಹಾನಿಗೊಳಗಾದ ವಿಚಾರದಲ್ಲಿ ವಿವಾದ ಆರಂಭವಾಗಿದ್ದು, ಗಲಾಟೆಯ ವೇಳೆ ಸುದರ್ಶನ್ ಪೈ ಒಬ್ಬ ವ್ಯಕ್ತಿಯ ಮೇಲೆ ಹಲ್ಲೆಯನ್ನ ನಡೆಸಿರುವುದು ವಿಡಿಯೋದಲ್ಲಿ ಕಂಡುಬಂದಿದೆ. ಸುದರ್ಶನ್ ಅವರನ್ನ ವಶಕ್ಕೆ ಪಡೆದ ಬಳಿಕ ನೌಶಾದ್ ಎಂಬಾತ ಪೊಲೀಸ್ ವಾಹನದ ಒಳಗೆ ಅತಿರೇಕವಾಗಿ ವರ್ತಿಸಿರುವುದು ಗಮನಕ್ಕೆ ಬಂದಿದೆ ಎಂದು ಎಸ್ಪಿ ಹೇಳಿದರು. ಸುದರ್ಶನ್ ಪೈ, ನೌಶಾದ್ ಹಾಗೂ ಸದಾಶಿವ ಪೈ ಸೇರಿದಂತೆ ಕೆಲವರ ವಿರುದ್ಧ ಈ ಹಿಂದೆಯೂ ಪ್ರಕರಣಗಳು ಇರುವುದಾಗಿ ಎಸ್ಪಿ ಮಾಹಿತಿಯನ್ನ ನೀಡಿದರು. ನೌಶಾದ್, ನಿಯಾಜ್, ಅಂಜನಾ ಪೈ, ಸದಾಶಿವ ಪೈ ಮತ್ತಿತರರ ಬಂಧನಕ್ಕೆ ಒತ್ತಾಯ ಕೇಳಿಬಂದಿರುವ ಹಿನ್ನೆಲೆಯಲ್ಲಿ ಧರ್ಮ ಅಥವಾ ಸಾರ್ವಜನಿಕ ಒತ್ತಡದ ಆಧಾರದ ಮೇಲೆ ಯಾರನ್ನೂ ಬಂಧಿಸುವುದಿಲ್ಲ. ಸಾಕ್ಷ್ಯಾಧಾರ, ಘಟನೆಯ ಸತ್ಯಾಸತ್ಯತೆ ಮತ್ತು ಕಾನೂನು ಅಗತ್ಯತೆಯನ್ನ ಆಧರಿಸಿಯೇ ಕ್ರಮವನ್ನ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದರು. ಘಟನೆಗೆ ಕೋಮು ಬಣ್ಣ ನೀಡದೆ, ಸಾರ್ವಜನಿಕರು ವದಂತಿಗಳಿಗೆ ಕಿವಿಗೊಡದೆ ಶಾಂತಿಯನ್ನ ಕಾಪಾಡಬೇಕು. ಬಂದ್ಗೆ ಕರೆಯನ್ನ ನೀಡಿದರೆ ಕಾನೂನು ಕ್ರಮವನ್ನ ಕೈಗೊಳ್ಳಲಾಗುವುದು ಎಂದು ಎಸ್ಪಿ ಎಚ್ಚರಿಸಿದರು. 21ನೇ ತಾರೀಕಿಗೆ ಇದು ಪುತ್ತೂರಿನಲ್ಲಿರುವ ಹೆಬ್ರಿನಲ್ಲಿ ಒಂದು ಗಲಾಟೆಯಾಗಿದೆ. ಗಲಾಟೆಗೆ ವಿಷಯ ಏನೆಂದರೆ, ಒಂದು ತಾಂತ್ರಿಕ ಸಮಸ್ಯೆಯಿಂದ ಒಂದು ಲ್ಯಾಮಿನೇಷನ್ ಮಿಷನ್ನಲ್ಲಿ ಒಂದು ಒರಿಜಿನಲ್ ಡಾಕ್ಯುಮೆಂಟ್ ಸುಟ್ಟೋಗಿದೆ. ಇದು ವಿಷಯ ಇದೆ. ಇದರಲ್ಲಿ ಸುಳ್ಯದಿಂದ ಬಂದ 3 ಜನ ಅವರು ಒರಿಜಿನಲ್ ಡಾಕ್ಯುಮೆಂಟನ್ನು ಕೊಟ್ಟು ಹೋಗ್ತಾರೆ. ನಂತರ ಲ್ಯಾಮಿನೇಷನ್ ಮಿಷನ್ನಲ್ಲಿ ಸುಟ್ಟೋಗಿದ್ದರಿಂದ ಅವರು ಬಂದು ನಮಗೆ ಕಾಂಪನ್ಸೇಷನ್ ಬೇಕು ಎಂದು ಕೇಳ್ತಾರೆ. ಆ ಟೈಮ್ನಲ್ಲಿ ಅವರು ಇಬ್ಬರಿಗೂ ಮಧ್ಯದಲ್ಲಿ ಮಾತುಕತೆ ಆಗ್ತಾ ಇದೆ. ಅವರು ಒರಿಜಿನಲ್ ಡಾಕ್ಯುಮೆಂಟ್ ಕೊಟ್ಟ ಗ್ರಾಹಕರು ಜೋರಾಗಿ ಮಾತಾಡ್ತಾ ಇದ್ದಾರೆ. ಅದನ್ನು ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ಅವರು ಗ್ರಾಹಕರು ಪ್ರಯತ್ನ ಮಾಡುವಾಗ ಅಂಗಡಿ ಮಾಲೀಕರು ಅವರು ಸ್ವಲ್ಪ ಅವ್ರಿಗೆ ಕೈಯಿಂದ ಅಸಾಲ್ಟ್ ಮಾಡಿದ್ದಾರೆ ಮತ್ತು ಅಲ್ಲಿ ಅವರು ತಲೆಯನ್ನು ಇಟ್ಟು ಗ್ಲಾಸಿಗೆ ಗುದ್ದಿದ್ದಾರೆ ಎಂದು ದೂರು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಇನ್ನೊಂದು ಪ್ರಕರಣ, ಅವರು ಅಂಗಡಿ ಓನರ್ ಅವರು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಅಕ್ಷತಾ ರಾಯ್ ಎಂದು ಅವರು ದೂರನ್ನು ಕೊಟ್ಟಿದ್ದಾರೆ, ನಮಗೆ ಹಲ್ಲೆ ಮಾಡಿದ್ದಾರೆ ಎಂದು. ಇನ್ನೊಂದು ಪ್ರಕರಣ, ಆರೋಪಿಯನ್ನು ಪೊಲೀಸವರು ಕರ್ಕೊಂಡು ಬಂದು ಗಾಡಿನಲ್ಲಿ ಹತ್ತಿಸಿದ್ದಾಗ ಅವಾಗ ಒಂದು ಪಾರ್ಷಿಯಲ್ ವಿಡಿಯೋ ಸಿಕ್ಕಿದೆ. ಅದರಲ್ಲಿ ನೌಶಾದ್ ಎಂದು ಒಂದು ವ್ಯಕ್ತಿ ಗಾಡಿಯೊಳಗೆ ಹೋಗಿದ್ದಂಗೆ ಇದೆ. ಸೊ ಅದರಲ್ಲಿ ಈಗ ಒಂದು 2 ವರ್ಷನ್ ಬಂದಿದೆ. ಸೊ ಅದನ್ನು ವೆರಿಫೈ ಮಾಡ್ತಾ ಇದ್ದೀವಿ ನಾವು. ಮತ್ತು ಈ ನಿಟ್ಟಿನಲ್ಲಿ 3 ಪ್ರಕರಣಗಳು ದಾಖಲಾಗಿರೋದು ಕಂಡುಬಂದಿದೆ. ಅದರಲ್ಲಿ ಕೆಲವೊಬ್ಬರು ಈಗ ಅದನ್ನು ಕಮ್ಯುನಲ್ ಕಲರ್ ಕೊಡಲಿಕ್ಕೆ ಪ್ರಯತ್ನ ಮಾಡಿರೋದು ಕಂಡುಬಂದಿದೆ. ಆ ನಿಟ್ಟಿನಲ್ಲಿನೂ ಪ್ರತ್ಯೇಕವಾಗಿ FIRಗಳು ಇವತ್ತಿನ ದಿವಸ ನಾವು ರಿಜಿಸ್ಟರ್ ಮಾಡಿ ಮುಂದೆ ಪ್ರೆಸ್ ನೋಟ್ ಕೊಡ್ತೀವಿ, ಅದರ ಬಗ್ಗೆ ಡೀಟೇಲ್ಸ್ ಕೊಡ್ತೀವಿ. ಈಗಾಗಲೇ ಸುದರ್ಶನ್ ಪೈ ಅವರನ್ನು ಅರೆಸ್ಟ್ ಮಾಡಿ ಅವರು ಜುಡಿಷಿಯಲ್ ಕಸ್ಟಡಿನಲ್ಲಿದ್ದಾರೆ. ಸುದರ್ಶನ್ ಪೈ ಅವರ ಮೇಲೆ ಈ ಹಿಂದೆ ಒಂದು ರಾಮನಗರ ಜಿಲ್ಲೆಯಲ್ಲಿ 2021ರಲ್ಲಿ ಒಂದು ಕೊಲೆ ಪ್ರಕರಣ ಅವರು ಸ್ಟ್ಯಾಬಿಂಗ್ ಮಾಡಿದ್ದಾರೆ ಎಂದಿದೆ. ಅದೇ ರೀತಿಯಲ್ಲಿ ಮ್ಯಾಂಗ್ಳೂರು ಸಿಟಿನಲ್ಲಿ ಒಂದು NDPS ಕೇಸ್, ಮಾದಕ ದ್ರವ್ಯವನ್ನು ಪೆಡ್ಲಿಂಗ್ ಮಾಡಿದ್ದಾರೆ ಎಂದು ಇನ್ನೊಂದು ಕೇಸ್ ದಾಖಲಾಗಿದೆ. ಅದರದ್ದು ಡೀಟೇಲ್ಸನ್ನು ಕಲೆಕ್ಟ್ ಮಾಡ್ತೀವಿ. ಗಾಡಿಯೊಳಗೆ ಬೆಂಡ್ ಮಾಡಿದ್ದ ನೌಶಾದ್ ಮೇಲೇನು ಒಂದು ರೋಡ್ ರೇಜ್ ಕೇಸ್ ಆಗಿದೆ. ಗಾಡಿಗೆ ಹೋಗುವಾಗ ಇನ್ನೊಂದು ಗಾಡಿಗೆ ತಾಗಿದ್ದ ಹಿನ್ನೆಲೆಯಲ್ಲಿ 2024ನಲ್ಲಿ ಒಂದು ರೋಡ್ ರೇಜ್ ಕೇಸ್ ಆಗಿದೆ. ಅದು ಕಾಂಪ್ರಮೈಸ್ ಅದು ಪೆಂಡಿಂಗ್ ಟ್ರಯಲ್ನಲ್ಲಿದೆ. ಅದೇ ರೀತಿಯಲ್ಲಿ ಈ ಸುದರ್ಶನ್ ಪೈ ತಂದೆ ಅವರು ಸದಾಶಿವ್ ಪೈ ಅವರ ಮೇಲೇನೂ ಒಂದು ರೋಡ್ ರೇಜ್ ಕೇಸ್ 2024ರಲ್ಲಿ ಇದೆ. ಅದು ಕಾಂಪ್ರಮೈಸ್ ಆಗಿದೆ. ಸೊ ಅಲ್ಲಿಗ ಗುಂಪಿನಲ್ಲಿ ನಿಂತಿದ್ದವರ ಮೇಲೇನೂ ಎಲ್ಲರ ಮೇಲೇನೂ ಒಂದು ಇಬ್ಬರು. ಅನೀಶ್, V4 ನ್ಯೂಸ್, ಪುತ್ತೂರು.